ಏ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹಿಂದಿನ ದಿನ ಹಾಕಿದಂಥ ವಿಡಿಯೋ ಹೇಳಿದ್ದೆ ನಿಮಗೆ, ರಾಯರು ನನಗೆ ಹೇಗೆ ಸಹಾಯವನ್ನು ಮಾಡಿದರು, ಯಾವ ರೀತಿ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದೆ ಅಂತ. ಹಾಗೆ ಅವರನ್ನು ಶಿಕಾರಿಪುರದಲ್ಲಿ ಇಟ್ಕೊಂಡಿರ್ತಾರೆ. ಫೋನು ಬರ್ತಾನೇ ಇದೆ ನನಗೆ, ನಾನು ಮಾಡ್ತಾನೇ ಇದ್ದೀನಿ, ಇಲ್ಲ ಹೊಟ್ಟೆಗೆ ಆಹಾರ ಹೋಗ್ತಾ ಇಲ್ಲ ಅಂದರೆ ಅವ್ರು ಹೇಗೆ ಹೇಳ್ತಾ ಇದ್ರು ಅಂದರು ನಿಜ. ಅದು ಅಂದರು ಯಾವುದೇ ರೀತಿಯಲ್ಲಿ ಬದುಕುವಂಥ ಚಾನ್ಸಸ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಹಾಗೂ ತುಂಬ ಮನಸ್ಸಿಗೆ ಬೇಜಾರಾಗೋಯ್ತು ನನಗೆ. ಅಂದರೆ ಚೆನ್ನಾಗಿರುವಾಗ ನೋಡಿಲ್ಲ, ಈಗ ನನ್ನನ್ನು ಗುರ್ತ ಹಿಡಿದೇ ಇದ್ದಾಗ ನಾನು ಹೇಗೆ ನೋಡಿ ಖುಷಿ ಪಡಲಿ ಅಂತೆಲ್ಲ ಯೋಚನೆ ಮಾಡಿ ರಾಯರಿದ್ರಿಗೆ ಒಂದು ದಿವಸ ಹೇಳ್ತೀನಿ, ರಾಯರೇ ಪ್ಲೀಸ್ ರಾಯರೇ ನನ್ನ ನೋಡಿ ಗುರ್ತ ಹಿಡಿಯೋಂಗೆ ಮಾಡಿ ತಂದೆ, ಪ್ಲೀಸ್ ರಾಯರೇ ನನ್ನ ನೋಡಿ ಪರಿಚಯ ಇಡುವಂಗೆ ಮಾಡಿ. ಯಾಕಂದರೆ ನಾನು ಈಗ ಹೋಗೇನು ಪ್ರಯೋಜನ ಇದೆ, ನನ್ನನ್ನು ಗುರ್ತ ಹಿಡಿದೇ ಇದ್ದರೆ ಹೋಗೇನು ಪ್ರಯೋಜನ ಇದೆ, ಏನೂ ಪ್ರಯೋಜನ ಇಲ್ಲ. ಆದರೆ ನಾನು ನೋಡಬೇಕು, ನಿನ್ನೆ ಎಲ್ಲ ಹೇಳ್ತಾ ಇದ್ದಾರೆ ಅವಳಿಗೆ ಸ್ಮೃತಿ ಇಲ್ಲ ಅಂತ ಇದ್ದಾರೆ, ಆದರೆ ನಾನು ನೋಡೋಕೆ ಹೋಗ್ತೀನಪ್ಪ, ಅಷ್ಟರೊಳಗೆ ಸ್ಮೃತಿ ಮತ್ತೆ ಬರಬೇಕು ತಂದೆ ಅಂದಾಗ ಮತ್ತೆ ಸಂಜೆ ಕಾಲ್ ಮಾಡ್ತೀನಿ, ಇಲ್ಲ ಸಾಧಾರಣ ಮಾತಾಡ್ತಾಳೆ ಅಂತ ಅಂತಾರೆ. ಮತ್ತೆ ಕಾಲ್ ಮಾಡಿದಾಗ ಇಲ್ಲ, ಸೋಮವಾರ ದಿವಸ ಸಂಜೆ ಕಾಲ್ ಮಾಡಿದಾಗ ಇಲ್ಲ ಸಾಧಾರಣ ಅಡ್ಡಿಲ್ಲ ಅಂತ, ಮಂಗಳವಾರ ದಿವಸ ಮತ್ತೆ ಪುನಃ ಅದೇ ರೀತಿ ಆಗ್ತಾ ಇದೆ ಅಂತ ಫೋನು. ನಾನು ದಿನಕ್ಕೆ ಒಂದು 3-4 ಸಲ ಫೋನ್ ಮಾಡ್ತಾನೆ ಇದ್ದೀನಿ. ಹಾಗೆ ರಾಯರ ಹತ್ರ ಕೇಳ್ಕೊತೀನಿ, ರಾಯರೇ ನೋಡೋಕೆ ಹೋಗ್ತಾ ಇದ್ದೀನಪ್ಪ, ನಾನು ಹೋಗೋದೇ ಬೇಡ ಅಂತ ಅಂದ್ಕೊಂಡೆ ಒಂದು ಸಲ. ಏನಕ್ಕೆ ಅಂದ್ಕೊಂಡೆ ಅಂದರೆ ಮನುಷ್ಯನನ್ನು ಗುರ್ತ ಹಿಡಿಯೋ ರೀತಿ ಇದ್ದರೆ ನನಗೆ ಖುಷಿಯಾಗಿರೋದು, ನಾನು ಬಂದೆ ಅಂತ ಖುಷಿ ಪಟ್ಟಿರೋಳು. ಖುಷಿ ಪಡದೆ, ಖುಷಿ ಇದ್ದಾಗ ಸ್ಮೃತಿ ಇದ್ದಾಗ ಹೋಗದೆ ಇರೋಳು ನಾನು, ಈಗ ಹೋಗಿ ಏನು ಮಾಡಬೇಕು ಅಂತ ಹಿಂಗೆ ಯೋಚನೆ ಮಾಡಿ ಹೋಗೋದೇ ಬೇಡ ಬಿಟ್ಬಿಡಿ ಅಂತ ಸುಮ್ಮನಾದವಳಿಗೆ ಮತ್ತೇಕೋ ಗೊತ್ತಿಲ್ಲ. ಮತ್ತೆ ರಾಯರ ಹತ್ರ ಬಂದೆ, ರಾಯರೇ ಪ್ಲೀಸ್ ರಾಯರೇ ನನ್ನನ್ನು ಗುರ್ತ ಹಿಡಿಯೋಂಗೆ ಮಾಡಿ ರಾಯರೇ ನೀವು ಅಂತ ಅಂದು ಕೊನೆಗೂ ಬುಧವಾರ ದಿವಸ ನಾನು ಹೊರಡ್ತೇನೆ, ಶಿಕಾರಿಪುರಕ್ಕೆ ಹೊರಡ್ತೀನಿ. ನಾನು ಹೋಗುವಾಗಲೇ ಅವಳಿಗೆ ಒಂದು ನೈಟಿ, ಆಮೇಲೆ ಒಂದು ಜ್ಯೂಸ್ ಕುಡಿತಾ ಇದ್ದಾಳೆ ಅಂತ ಗೊತ್ತಾಯಿತು. ಆಮೇಲೆ ಅಲ್ಲಿ ಒಂದು ಹೋಟೆಲಲ್ಲಿ ಪಲಾವ್ ತೊಗೊಂಡು ನಾನು ಹೋಗ್ತೀನಿ ಅಲ್ಲಿ. ಯಾಕಂದ್ರೆ ನಾವು ಬೆಳಿಗ್ಗೆ ಬೇಗ ಹೊರಟಿದ್ವಿ ಇಲ್ಲಿಂದ, ಜೊತೆ ಕರೆಂಟ್ ಇರಲಿಲ್ಲ ಮನೆಯಲ್ಲಿ ಮಾಡ್ಕೊಂಡು. ನಾನು ಮಾಡಿದ ಪಲಾವ್ ಅಂದರೆ ತುಂಬ ಇಷ್ಟಪಡೋಳು, ಏನು ಮಾಡಲಿ ಇನ್ನೆ ಅಂಥೇಳಿ ಹಾಗೆ ಹಿಡ್ಕೊಂಡು ಹೋದಾಗ ಹೋಗಿ ಅಲ್ಲಿ ನೋಡಿದಾಗ ಒಂಥರ ಎದೆ ಜಲ್ಲಂದು ಬಿಡ್ತು ನನಗೆ. ಯಾಕಂದರೆ ಗೋಡೆ ಕಡೆ ಮುಖ ಹಾಕಿ ಉದ್ದಕ್ಕೆಲ್ಲ ಹೊದಿಸಿಟ್ಟಿದ್ದಾರೆ, ಮಲಗಿದ್ದಾಳೆ. ತುಂಬ ಬೇಜಾರಾಯಿತು. ಆವಾಗ ಹೋದ ತಕ್ಷಣ ಮಗಳು ಹೇಳ್ತಾಳೆ, ಅಮ್ಮ ಯಾರು ಬಂದಿದ್ದಾರೆ ನೋಡು ಅಂತ. ಆಗ ನಾನು ಕಣೆ ಲತಕ್ಕ ಬಂದಿದ್ದೀನಿ, ಒಂದು ಸಲ ನಾನು ನೋಡಿ ಲತಕ್ಕ ಬಂದಿದ್ದೀನಿ ಅಂದ ತಕ್ಷಣ ತಿರುಗಿಬಿಟ್ಲು ಪಾಪ. ಅದು ಸ್ಮೃತಿ ಇತ್ತು ಅಷ್ಟೊತ್ತಿಗೆ. ಮತ್ತೆ ಅಪ್ಪ ರಾಯರೇ ಅನಿಸ್ಬಿಡ್ತು ನನಗೆ. ಆವಾಗ ನೀನು ಈಗ ಬಂದ್ಯಾ ಅಂತ ಕೇಳ್ತಾಳೆ. ನಿಜ ನನಗೆ ಎಷ್ಟು ನೋವಾಗಿದೆ ಅಂತ ನಿಮಗೆ ಈಗ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಾನು ಸ್ವರ ಏರಿಸಿ ಯಾವಾಗಲೂ ಮಾತಾಡ್ತೀನಿ, ಆದರೆ ನನಗೆ ಆ ಸ್ವರ ಏರಿಸಿ ಮಾತಾಡೋಕ್ಕೆ ಆಗ್ತಾ ಇಲ್ಲ ಅವಳ ವಿಷಯದಲ್ಲಿ. ಈಗ ಬಂದ್ಯಾ ಅಂದ ತಕ್ಷಣ ನಾನು ಸ್ವಲ್ಪ ಗಟ್ಟಿ ಸ್ವರ ಮಾಡಿ ಬೈದೆ, ಹೇಳಿ ಏನು ಮಲ್ಕೊಂಡಿದ್ಯಾ, ಯಾಕೆ ಹೊಟ್ಟೆಗೆ ತಿನ್ನಲ್ಲ ನೀನು, ನಾಟಕ ಮಾಡ್ತೀಯ, ನೀನು ಬರೋದು ಬೇಡ, ಸಿರ್ಸಿಗೆ ಬರೋದು ಬೇಡ ಅಂತೇಳಿ ಅದಕ್ಕೆ ಹೇಳು ಅಂದೆ. ಆಗ ಮಗಳು ತನ್ನ ಇದರಿಂದ ಏಳಿಸ್ಬಿಟ್ಟು ಕಾಲ ಮೇಲೆ ಮಲ್ಸ್ಕೊಂಡಿದ್ಲು. ನಾನು ನನ್ನ ಫ್ರೆಂಡ್ ಮತ್ತೊಬ್ರು ಹೋಗಿದ್ರು. ಒಂದು ಅರ್ಧ ಲೋಟ ಜ್ಯೂಸ್ ಕುಡಿತಾಳೆ, ಪಟ ಕುಡಿಯೋಕ್ಕೆ ಬರಲ್ಲ, ನಿಧಾನ ಕುಡಿದ್ಲು. ಆಮೇಲೆ ಸಾಕು ನನಗೆ ಅಂತ ಅಂದ್ಲು. ಸಾಕು ನನಗೆ ಜಾಸ್ತಿ ಬೇಡ ಸಾಕು ಅಂದು ಬಿಟ್ವಿ. ಅದು ಇದು ಅಲ್ಲ ತಮಾಷೆಗಲ್ಲ, ಮಾತಾಡೋಕೆ ಅವಳು ಜಾಸ್ತಿ ಬರಲ್ಲ, ಆದರೂ ತಮಾಷೆ ಅಲ್ಲ ಅದು ಇದು ಮಾಡ್ತಾ ಇದ್ದೇನೆ ನಾನು. ಹಿಂಗೆ ಮಾಡ್ತೀಯಾ ಹಂಗೆ ಮಾಡ್ತೀಯಾ ನೀನು, ನಿಂಗೆ ಹುಷಾರಿಲ್ದಿದ್ದು ನೋಡಿ ನಾನು ಮನೇಲಿದ್ದೀನಿ ಅಂತ ಗೊತ್ತು, ಒಂದು ಕಾಲ್ ಯಾಕೆ ಹೊಡಿಲಿಲ್ಲ ನೀನು, ನನಗೆ ಹುಷಾರಿಲ್ಲಲ್ಲ ತಕ್ಕ, ನಂಗೆ ಹಿಂಗಾಗಿದೆ ಅಂತ ಹೇಳಬೇಕಿತ್ತಲ್ವ, ನೀನು ಒಬ್ಬಳೇ ತಿಂದಿರಿ, ಏನೇನೋ ಬೈತಾನೇ ಇದ್ದೀನಿ. ಹುಡುಗಿ ಹೇಳ್ತಾ ಇದ್ದೆ. 1-2 ಸಲ ನನಗೆ ಫೋನ್ ಮಾಡಿಸೇನೆ ಆಹಾರ ತಿನ್ನಿಸಿದ್ಲು ಅವಳು. ತಿನ್ನಲ್ಲ ನೋಡಿ ಆಂಟಿ, ತಿನ್ನಲ್ಲ ಅಂದಾಗ ನಾನೇ ಕಾಲ್ ಮಾಡಿ ಬೈದಿದ್ದೀನಿ, ತಿನ್ನು, ನಾನು ಫೋನು ಇದು ಮಾಡಿಕೊಂಡೇ ಇರ್ತೀನಿ, ತಿನ್ನಬೇಕು ನೀನು ಅಂತ. ಅದ್ರ ಮೇಲೆ ತಿಂದು ಆಂಟಿ ಅಂತೇಳಿ ಹೇಳ್ತಾ ಇದ್ಲು ಮಗಳು. ಕಡೆ ಸುಮಾರು ಹೊತ್ತಲ್ಲಿದ್ದೆ, ನನ್ನನ್ನು 1 ನಿಮಿಷ ಬಿಡಲಿಲ್ಲ. ಅವಳು ಕಾಟ್ ಮೇಲೆ ಕೂತಿದ್ದೆ ನಾನು, ಅವಳು ತಲೆ ಹತ್ರ ಕೂತಿದ್ದೆ, ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ಲು.
ಆಗಾಗ ನಾನು ಆಮೇಲೆ ಕಾಲಿಗೆ ಬೆನ್ನಿಗೆ ಎಲ್ಲ ಸೊಂಟ ನೋವು ಅಂತ ಅಂದು ನನ್ನ ಹತ್ರ, ತುಂಬ ಸೊಂಟ ನೋವು ನನಗೆ ಅಂತ ಅಂದ್ಲು. ಅವ ಸೊಂಟಕ್ಕೆ ಕಾಲಿಗೆಲ್ಲ ತೆಂಗಿನೆಣ್ಣೆ ಮತ್ತು ಇದೆಯಲ್ಲ ಅದನ್ನು ಹಾಕಿ ತಿಕ್ಕದೆ. ಏನಾಗಲ್ಲ ಕಣೆ ಅಂತೇಳಿ ಸಾಧಾರಣ ನಮ್ಗಲ್ಲೇ ಏನಿಲ್ಲ ಅಂದರೂ 12:30 ಗಂಟೆ ಆಯಿತು ನಮಗಲ್ಲೇ. ನಾವೇನಲ್ಲಿ ಭಾಳ ಹೊತ್ತಿಲ್ಲ, ಯಾಕಂದ್ರೆ ಒಂದು ತಾಸು ಇರ್ಬಹುದೇನೋ ಅಷ್ಟೇ. ಆಮೇಲೆ ಕಾಲಿಗೆ ಬಿದ್ದೆ ನಾನು ಅವಳಿಗೆ. ಅವಳು ಕಾಲೆರಡನ್ನು ಹಿಡ್ಕೊಂಡು ನಾನು ಹೇಳಿದೆ, ನನ್ನಿಂದ ಏನಾದರೂ ತಪ್ಪಾಗಿದ್ದಿದ್ರೆ, ನಿಂಗೆ ಬೇಜಾರಾಗಿದ್ದಿದ್ರೆ ಖಂಡಿತ ನನಗೆ ಕ್ಷಮಿಸಿಬಿಡು ಅಂದೆ. ಕಾಲು ಹಿಡಿಬೇಡೆ ಅಂತ ಅಂದ್ಲು. ಕ್ಷಮಿಸಿಬಿಡು, ಯಾಕಂದರೆ ಆಗಿರ್ಬೋದು, ಮಾಡೇ ಇಲ್ಲ ಮನುಷ್ಯ. ನಾನು ಸರಿ ಇರ್ತೀನಿ, ನಾನು ಮತ್ತೊಬ್ಬರು ಮನಸ್ಸು ನೋಯಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ನಿನ್ನನ್ನು ನೋಡೋಕ್ಕೆ ಬರದೇ ಇದ್ದಾಗಲೂ ನಿನ್ನ ನೋವಾಗಿರ್ಬೋದು, ಅಥವಾ ಮಾತಾಡು ನಿಲ್ಲು ಅಂದಾಗ ಕೆಲವೊಂದು ಸಲ ಕೆಲಸ ಇದೆ ಕಣೆ, ನನ್ನ ನಿತ್ರ ಲೇಟ್ ಆಗುತ್ತಂತ ಹೋಗಿದ್ದೀನಿ, ಆಗಲೂ ನಿಮ್ಮ ಮನಸ್ಸಿನ ನೋವು ಮಾಡ್ಕೊಂಡಿರ್ಬೋದು. ಅದಕ್ಕಾಗಿ ಎರಡೂ ಕಾಲನ್ನು ಹಿಡಿದು ನನ್ನ ಹಣೆಯನ್ನು ಕಾಲಿಗೆ ಮುಟ್ಟಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂಥೇಳಿ ಇದು ಮಾಡಿ ಹಾಗೆ ಹೊರಡ್ತೀನಿ ಅನ್ನುವಾಗ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಬಿಟ್ಲು. ನನ್ನನ್ನು ಸಿರ್ಸಿ ಕರ್ಕೊಂಡು ಹೋಗು. ಆ ಸಿರ್ಸಿ ಅಂದ ತಕ್ಷಣವೇ ನನಗೆ ಅನಿಸ್ಬಿಡ್ತು. ನನಗೆ ಅವು ಯಾಕೋ ಸಿರ್ಸಿ ನೆನ್ಪು ಮಾಡ್ತಾ ಇದ್ದಾಳೆ ಅಂತ. ನನ್ನನ್ನು ಕರ್ಕೊಂಡು ಹೋಗಲ್ವಾ ನೀನು? ಕರ್ಕೊಂಡು ಹೋಗ್ತೀನಿ ಕಣೆ, ನಾಳೆ ಕಾರ್ ಮಾಡ್ಕೊಬರ್ತೀನಿ. ಮತ್ತೇನು ಹೇಳೋದು, ನಾಳೆ ಕಾರ್ ಮಾಡ್ಕೊಬರ್ತೀನಿ, ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೆ ಆಹಾರ ತಿನ್ನಬೇಕು ನೀನು, ಇದು ಗಂಜಿ ಎಲ್ಲ ಕುಡಿಬೇಕು, ಹಠ ಮಾಡಬಾರ್ದು ನೀನು ಅಂದೆ. ಪಾಪ ನನ್ನ ಕಳಿಸ್ಕೊಡೋಕ್ಕೆ ಮನಸ್ಸಿಲ್ಲ, ಇನ್ನೂ ಕುತ್ಕೊಳ್ಳಿ ಅನ್ನೋ ಆಸೆ. ಆದರೆ ನಮಗೆ ಸಂಜೆ 5:30-6 ಗಂಟೆ ಒಳಗೆ ಬಂದು ಮುಟ್ಲೇಬೇಕು. ಅದು ಕೊನೆಗೂ ನಾವು ಅಲ್ಲಿಂದ ಹೊರಡ್ತೀವಿ. ಹೊರಟ ಮೇಲೆ ಬಂದಮೇಲೆ ಮತ್ತೆ ಫೋನ್ ಮಾಡ್ತೀನಿ, ಆಹಾರ ತೊಗೊಂಡದ್ಲ ಅಂತ. ಮತ್ತು ಇಲ್ಲ ಆಂಟಿ, ನಾನು ಈಗ ಕುಡಿಸ್ತಾ ಇರ್ತೀನಿ, ನೀವು ಒಂಚೂರು ಕಾಲ್ ಮಾಡಿ ಅವಳಿಗೆ ಅಂತ ಅಂದ್ಲು. ಸರಿ, ನಾನು ಕಾಲ್ ಮಾಡ್ತೀನಿ, ಮಾತಾಡ್ತೀನಿ ಕಂದ ಅಂದೆ. ಮಾತಾಡಿದೆ. ಕುಡಿ ನಾ ಬರಬೇಕಲ್ವ, ನೀನು ಸಿರ್ಸಿಗೆ ಬರಬೇಕಲ್ವ, ನಾನು ನಿನ್ನ ಕರ್ಕೊಂಡು ಹೋಗ್ಬೇಕಲ್ವ ಅಂತ. ಪಾಪ ಕುಡಿದ್ಲು. ರವಾ ಗಂಜಿ ಮಾಡಿದೆ ಹುಡುಗಿ, ಅದನ್ನು ಕುಡಿದ್ಲು. ಆಮೇಲೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ ನಾನು. ಮತ್ತೆ ಕಾಲ್ ಮಾಡ್ತೀನಿ, ಹೇಗಿದ್ದಾರೆ ಅಮ್ಮ ಅಂತ ಕೇಳಿ. ಇಲ್ಲ ಆಂಟಿ, ಸಿರ್ಸಿಗೆ ಬರ್ತಾ ಇದ್ದೀವಿ. ಹೌದಾ? ಹ್ಞೂ ಆಂಟಿ, ನೀವು ಹೋಗಿದ್ದೆ ತಡ, ಬರೇ ನಾನು ಕರ್ಕೊಂಡು ಹೋಗು, ನಾನು ಸಿರ್ಸಿಗೆ ಹೋಗ್ತೀನಿ ಅನ್ನೋದೊಂದೇ. ಆಗ ನಮಗೆ ಇಲ್ಲಿ ಕೆಲವರಿಗೆಲ್ಲ ಗೊತ್ತಾಯಿತು, ಇದು ಯಾಕೆ ಈ ರೀತಿ ಸಿರ್ಸಿ ಅಂತ ಆಸೆ ಮಾಡ್ತಾ ಇದ್ದಾಳೆ. ಏನೇ ಇರಲಿ ಆಯಿತು. ಇಲ್ಲೆಲ್ಲ ಅವಳಿಗೆ ಪರಿಚಯ ತುಂಬ ಜನ, ಅಂದರೆ ರೋಡ್ ಸೈಡ್ ಮನೆ ಆಗಿದ್ದಕ್ಕೆ ತುಂಬ ಜನ ಅಲ್ಲೋಗಿ ಕೂತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಎಲೆ ಅಡಿಕೆ ಹಾಕ್ತಾಳೆ ತುಂಬ. ಇವಳು ಎಲೆ ಅಡಿಕೆ ತಿನ್ಕೊ ಬರೋರು ಎಷ್ಟೋ ಜನ ಇದ್ದಾರೆ. ಆ ಜನರನ್ನೆಲ್ಲ ನೋಡಬೇಕು ಅನಿಸುತ್ತೋ ಏನೋ ಗೊತ್ತಿಲ್ಲ. ಕರ್ಕೊಂಡು ಬಂದರು. ಕಡೆಗಂತೂ 1 ಗಂಟೆಗೆ ಕರ್ಕೊಂಡು ಬರ್ತಾರೆ ಸಿರ್ಸಿಗೆ. 1 ಗಂಟೆಗೆ ಬಾಡಿಗೆ ಮನೆ ಪಾಪ ಇದ್ದಿದ್ದು. ಬಾಡಿಗೆ ಮನೆಗೆ ಬಂದುಬಿಡ್ತಾರೆ. ಬಾಡಿಗೆ ಮನೆಗೆ ಬಂದುಬಿಟ್ಟಿದಾಗಲೇ ಸುದ್ದಿ ಬಂದು ಮುಟ್ಟಿದ್ದಾರೆ ಅಂತೇಳಿ. ಹೇಗಾದರೂ ಇರ್ತಾರಲ್ಲ ಒಂದು ಕಡೆಗೆ. ನಿಜವಾಗಿ ಒಂದು ಕೆಲಸ ಅಂದರೆ ಆ ಊರಿನವರಿಗೆ ನಾನು ಹ್ಯಾಟ್ಸಾಪ್ ಅನ್ನಬೇಕು. ಅಷ್ಟು ಕೆಲಸ. ಸಂಜೆ ಹಾಗೆ ಎಲ್ಲರೂ ಅಲ್ಲಿ ಸೇರಿದ್ದಾರೆ. ನಂಗೆ ಗೊತ್ತಿಲ್ಲ, ನನ್ನ ಮಗಳು ಬಂದವಳು ಹೇಳಿದ್ಲು. ಎಲ್ಲರೂ ಸೇರಿಬಿಟ್ಟು ಗಂಜಿ ಎಲ್ಲ ಕುಡಿಸ್ಬಿಟ್ಟು, ನಮ್ಮೂರಲ್ಲೊಬ್ಬರು ಸುನಂದಕ್ಕ ಅಂತ ಅದು ಭಾಳ ಸ್ಟ್ರಾಂಗ್. ಅವರು ಭಾಳ ಅಂಥ ವಿಷಯಕ್ಕಲ್ಲ, ಭಾಳ ಜೋರು. ಅವ್ರು ಮುಂದೆ ಹೋದ್ರೆ ಮಾತ್ರ ಅಲ್ಲಿರುವರೆಲ್ಲ ಅವ್ರು ಬೆನ್ನಿಗೆ ಹೋಗ್ತಾರೆ, ಇಲ್ಲಾಂದರೆ ಯಾರೂ ಹೋಗಲ್ಲ. ಆಗ ಅವರು ಕೂಡಲೇ ಏನು ಮಾಡ್ತಾರೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿ, ಅಲ್ಲಿ ಡಾಕ್ಟ್ರು ಒಂದು ರೀತಿ ಭರವಸೆಯನ್ನು ಕೊಡ್ತಾರೆ. ಏನಂದರೆ ಇಲ್ಲ, ಆಯಿತು, ಒಂದು ಹೇಳ್ತಾರೆ, ಬಡವರು ಪಾಪ ದುಡ್ಡು ತುಂಬಕ್ಕಾಗಲ್ಲ ಅಂದರೆ, ಇಲ್ಲ ನನಗೆ ಇಂತಿಷ್ಟು ಸಾವಿರ, ಅದು ಅಷ್ಟಲ್ಲ ಜಾಸ್ತಿ, ಇಷ್ಟು ವ್ಯವಸ್ಥೆ ಮಾಡಿ ನಾನು ಇಷ್ಟರೊಳಗೆ, ಅದು ಕಿಡ್ನಿ ಒಳಗೆ ದೊಡ್ಡದಾದ ಸುಮಾರು 15 ml ಅಂತ ಕಲ್ಲು ಬೆಳೆದಿದೆ, ಅದ್ರ ಮೇಲೆ ಮಾಂಸ ಬೆಳೆದಿದೆ, ಅದು ಸ್ವಲ್ಪ ಇದು ಆಪ್ರೇಷನ್ ಮಾಡಿಬಿಟ್ರೆ ಸರಿಯಾಗುತ್ತೆ, ಏನು ಇದು ಮಾಡ್ಕೋಬೇಡಿ ಅಂದರು. ಅವತ್ತು ಡಾಕ್ಟ್ರು ಪಾಪ ಒಂದು ಇಂಜೆಕ್ಷನನ್ನು ಕೊಟ್ಟಿದ್ರಂತೆ ಗ್ಲುಕೋಸಲ್ಲಿ. ಅವತ್ತಿಡೀ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಲಂತೆ, ತುಂಬ ನರಳಲಂತೆ ಇಲ್ಲ ಅಂದರೆ. ಆಮೇಲೆ ಹೇಗಾದರೂ ನಾಳೆ ಹೋದ್ರಾಯ್ತು. ಸಂಜೆ ಒಂದು ಆಸ್ಪತ್ರೆಗೆ ಅಂತ ಅಂದರು. ಆ ಆಸ್ಪತ್ರೆಗೆ ಹೋದಾಗ ಇಲ್ಲ, CT ಸ್ಕ್ಯಾನಿಗೆ ಕಳಿಸಿದ್ದೀವಿ, ಅಲ್ಲೇ ಅಡ್ಮಿಟ್ ಆಗ್ಲಿಕ್ಕೆ ಹೇಳಿದ್ದೀವಿ ಅಂತ ಅಂದರು. ಮಳೆ, ಹಾಗಾದರೆ ನಾಳೆ ಬೆಳಿಗ್ಗೆ ಬಂದ್ರಾಯ್ತು ಅಂಥೇಳಿ ಸೀದಾ ಮನೆಗೆ ಬಂದ್ವಿ ನಾವು. ಮನೆಗೆ ಬಂದು ಸುಮಾರು 9 ಗಂಟೆ ಟೈಮಿಗೆ ಮತ್ತೆ ಫೋನ್ ಬರುತ್ತೆ, ಇಲ್ಲ ಡಾಕ್ಟ್ರು ಸಕ್ಸಸ್ ಆಗಲ್ಲ ಅಂತ ಇದ್ದಾರೆ ಅಂತ. ಇವ್ರು ರಾತ್ರಿ ಹಿಂಗೆ ಹೇಳಿದ್ದಾರೆ, ಈಗ ಹಂಗೆ ಹೇಳೋ ಕಾರಣ ಏನು ಅಂತ ಎಲ್ಲ ಯೋಚನೆ ಮಾಡೋದ್ರೊಳಗೆ ಕೊನೆಗೂ ಅಲ್ಲಿಂದ ಡಿಸ್ಚಾರ್ಜ್ ಆಗ್ತಾರೆ. ಅವರು ಡಿಸ್ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಮಾತಾಡ್ತಾರೆ. ನಮ್ಗೆ ಸುದ್ದಿ ಬರುತ್ತೆ ಡಿಸ್ಚಾರ್ಜ್ ಆಯಿತು ಅಂತ. ಆದರೆ ಆ ಇಡೀ ಊರವರು ಹೇಳ್ತೀವಿ ನಾವಲ್ವಾ, ಕೆಲವೊಂದು ಕರ್ಮಗಳನ್ನು ಕಳ್ಕೋಬೇಕು,
ಕರ್ಮ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಬ್ಬ ಮನುಷ್ಯನಿಗೆ ಹೇಳ್ತಾರೆ ಏನಂದರೆ, ಏನೋ ಒಂದು ಪಾಪನ ಕಳ್ಕೊಂಡ್ರು ಇದನ್ನು ಮಾಡಿ, ಅವ್ರಿಗೆ ಏನಾದರೂ ಪಾಪಗಳಿದ್ದರೆ ಆ ಪಾಪಗಳು ಇದ್ರಲ್ಲಿ ಕಳೆದೋಯ್ತು ಅಂತಾರೆ. ಅಂಥ ಒಂದು ಏನೂ ಇಲ್ಲದೆ ಇರೋ ಒಂದು ಕುಟುಂಬಕ್ಕೆ ಇಡೀ ಊರದೆಷ್ಟು ಹೆಲ್ಪ್ ಮಾಡ್ತು. ನಾನು ನಿಜ ನಿಬ್ಬೆರ್ಗಾಗ್ಬಿಟ್ಟೆ. ಯಪ್ಪ, ಇಷ್ಟು ಸಹಾಯ ಮಾಡೋರು ಇದಾರ ಅಂತ ನನಗನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಆ ಹೆಣ್ಣುಮಗಳಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ, ಅದನ್ನು ಎಲ್ಲಿ ಸೇರಿಸ್ಬೇಕೋ ಮತ್ತೊಂದು ಸೇರಿಸ್ತಾರೆ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡುವಾಗ ಇಂಥೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಬಹುಶಃ ನಾವು ಮಾಡಿದ ಎಷ್ಟು ಪಾಪ ಮಾಡಿದ್ದೀವಿ, ಎಷ್ಟು ಪುಣ್ಯ ಮಾಡಿದ್ದೀವಿ ಏನು ಗೊತ್ತಿಲ್ಲ. ನಾವು ಅದು ಮಾಡ್ತಾ ಇರೋದು ಪುಣ್ಯದ ಕೆಲಸ ಅಂತೀವಿ, ಅಲ್ಲ. ನಾವು ಏನಾದರೂ ಪಾಪ ಮಾಡಿದ್ದಿದ್ರೆ ಖಂಡಿತವಾಗಿಯೂ ಅದರಲ್ಲಿ ಬಗೆಹರಿಯುತ್ತೆ. ಹಾಗಾಗಿ ಆ ಊರಿನವ್ರು ಎಷ್ಟು ಹೆಲ್ಪ್ ಮಾಡಿದ್ರು ಆ ಹೆಣ್ಮಗಳಿಗೆ, ಆ ರಾಯರ ಭಕ್ತಿಗೆ. ಬರೇ ರಾಯರನ್ನು ಪೂಜೆಯನ್ನು ಮಾಡದೆ ಬರೇ ರಾಯರನ್ನು ಕೌಂಟ್ ಮಾಡ್ತಾ ಇರೋರು. ನನಗೆ ಒಂದು ಆಶ್ಚರ್ಯ ಆಗಿದ್ದು ಅಂದರೆ, ರಾಯರ ಹತ್ರ ಹೇಳಿದ್ದೆ ನಾನು, ರಾಯರೇ ಇದೇನು ರಾಯರೇ ಇದು ಏನು ಮಾಡ್ತಾರೆ ಮುಂದಿನ ಇದಕ್ಕೆ ಏನೆಲ್ಲ ಯೋಚನೆ ಮಾಡಿ ಆವತ್ತು ಶುಕ್ರವಾರ ದಿನ ಬೆಳಿಗ್ಗೆ ದೇವರ ಪೂಜೆ ಮಾಡುವಾಗ ನಾನು ಬೇಡಿಕೊಂಡಿದ್ದು ರಾಯರು ಕೊನೆಗೂ ಅದನ್ನು ನಡೆಸ್ಕೊಟ್ರು. ಇದನ್ನೊಂದನ್ನು ನಡೆಸ್ಕೊಟ್ರು. ನಂಗೆ ಅವಳು ಸ್ಮೃತಿ ಬರಬೇಕು, ಜೊತೆಗೆ ನಾನು ಅವಳ ಹತ್ರ ಮಾತಾಡಬೇಕು, ನನ್ನನ್ನು ಅವಳು ಗುರ್ತಿಡಿಬೇಕು ಅಂತ ಅಂದಿದ್ದೆ. ಅದನ್ನೇ ನನ್ನ ರಾಯರು ಮಾಡಿಕೊಟ್ರು. ಆಮೇಲೆ ಮರುದಿನ ನಾನು ರಾಯರ ಹತ್ರ ಬೇಡಿದ್ದೀನಿ ಶುಕ್ರವಾರ ದಿವಸ ಪೂಜೆಯನ್ನು ಮಾಡುವಾಗ. ಆಗ ನಮಗಿನ್ನೂ ಸುದ್ದಿ ಬಂದಿಲ್ಲ, ಅಂದರೆ ಆರಾಮಾಗಿದ್ದಾರೆ ಅಂತಲೇ ಸುದ್ದಿ ಇದೆ ನಮಗೆ. ಆಗ ನಾನು ರಾಯರ ಹತ್ರ ಕೇಳಿರೋದು, ಇದೊಂದು ಮಾಡಪ್ಪ ತಂದೆ ಸಾಕು, ಆ ಜೀವಕ್ಕೆ ಇನ್ನೂ ಇದು ಮಾಡಬೇಡಿಯಪ್ಪ ಅಂದಾಗ ಆ ರಾಯರು ಹೇಗೆ ನಡೆಸ್ಕೊಟ್ರು. ನನಗೇನು ಆಶ್ಚರ್ಯ ಆಗಿಬಿಟ್ಟಿದೆ ಅಂದರೆ, ನಾನು ಹೀಗೆ ರಾಯರ ಮುಂದೆ ಇಟ್ಟಿರೋದು, ನನಗದು ಇಡಬೇಕು ಅಂತಲೂ ಮನಸ್ಸಿಲ್ಲ, ಹೀಗೆ ಇಟ್ಟಿರೋದು ನಾನು. ಆ ಇಟ್ಟಿರೋದನ್ನು ನನ್ನ ರಾಯರು ಆ ಒಂದು ಬರೇ ಪೂಜೆ ಮಾಡದೆ ಜಪ ಮಾಡದೆ ಏನು ಮಾಡದೆ ಇರುವಂಥ ಒಂದು ಹೆಣ್ಣು ಮಗಳಿಗೆ ಕೊನೆ ತನಕನೂ ಹೇಗೆ ರಾಯರು ದಾರಿ ತೋರಿಸಿದ್ರು ಅನ್ನೋ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು. ರಾಯರ ಭಕ್ತರನ್ನು, ನಮ್ಮ ರಾಯರು ಮುಗ್ಧರನ್ನು, ಪೂಜೆ ಮಾಡೋಕ್ಕೆ ಬರದೇ ಇರುವಂಥವ್ರನ್ನ, ಮುಗ್ಧರನ್ನೆಲ್ಲ ಹೇಗೆ ರಾಯರು ಕಾಪಾಡ್ತಾರೆ, ಹುಟ್ಟಿಂದ ಕೊನೆ ತನಕ ಹೇಗೆ ಕರ್ಕೊಂಡು ಹೋಗ್ತಾರೆ ರಾಯರು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.